ಎರಡು ಪೂರ್ವಕಾಲ ವೃತ್ತಾಂತ ಪುಸ್ತಕ 3ನೇ ಅಧ್ಯಾಯ 9ನೇ ವಚನದ 2ನೇ ಭಾಗ. ನಿಮ್ಮ ದೇವರಾದ ಯೆಹೋವನು ದಯೆಯು ಕನಿಕರವೂ ಉಳ್ಳವನಾಗಿರುತ್ತಾನೆ. ಆತನು ತನ್ನ ಕಡೆಗೆ ತಿರುಗಿಕೊಳ್ಳುವ ನಿಮ್ಮನ್ನು ಕಟಾಕ್ಷಿಸದೆ ಇರುವುದಿಲ್ಲ ಎಂಬುದೇ. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ದಿವಸವೂ ಸಹ ದೇವರಾಗಿರುವಂಥ ಕರ್ತನ ನಿಮ್ಮ ಕೂಡ ಮಾತನಾಡುವವರಾಗಿದ್ದಾರೆ. ನಮ್ಮ ದೇವರು ದಯೆ ಮತ್ತು ಪ್ರೀತಿಯುಳ್ಳಂತಹ ದೇವರು ಮಾತ್ರವಲ್ಲದೆ ನೀತಿಯುಳ್ಳ ನ್ಯಾಯಾಧಿಪತಿಯಾಗಿದ್ದಾರೆ. ಅವರ ಸಮ್ಮುಖದಲ್ಲಿ ಇರುವಂಥವರೇ ಎಲ್ಲರಿಗೂ ಸಹ ನ್ಯಾಯವನ್ನು ಒದಗಿಸಿಕೊಡುವಂಥ ದೇವರು. ಪ್ರಿಯರೇ, ಇಂದು ನೀವು ಕೆಲವೊಂದು ಕಾರ್ಯಗಳ ವಿಷಯದಲ್ಲಿ ದೇವರಿಗೆ ದೂರವಾಗಿ ಇರಬಹುದು. ಪ್ರಾರ್ಥನೆ ಇಲ್ಲದೆ ಇರುವಂಥ ಜೀವಿತ, ಪರಿಶುದ್ಧತೆ ಇಲ್ಲದೆ ಇರುವಂತಹ ಕಾರ್ಯಗಳು, ಮಾತ್ರವಲ್ಲದೆ ಮಾತಿನಲ್ಲೂ ಸತ್ಯವಿಲ್ಲದೆ ಇರುವಂತಹ ಮಾತುಗಳು, ಇವುಗಳೆಲ್ಲವೂ ಸಹ ಇರದ ಹಾಗೆ ನಾವು ಕರ್ತನಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕಂದ್ರೆ ಹೇಗೆ ಜೀವಿಸಲಿಕ್ಕೆ ಸಾಧ್ಯ? ಕರ್ತನು ನಮ್ಮಲ್ಲಿ ತನ್ನ ಕಾರ್ಯಗಳನ್ನಾದರೂ ಸಹ ಹೇಗೆ ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ಕರ್ತನ ಕಡೆಗೆ ಮನದಿರುಗುವಂಥದ್ದನ್ನು ನಾವು ಯಾವಾಗಲೂ ಸಹ ಮುನ್ನಡೆಗೆ ತರುವವರಾಗಿ ಇರಬೇಕು. ಹೌದು ಪ್ರಿಯರೇ, ಯಾಕಂದರೆ ಆತನ ಕಡೆಗೆ ತಿರುಗಿಕೊಳ್ಳುವಂತಹ ನಿಮ್ಮನ್ನು ದೇವರು ಕಟಾಕ್ಷಿಸುವವರಾಗಿದ್ದಾರೆ. ಅವರು ದಯೆಯುಳ್ಳ ದೇವರು, ಕರುಣೆ ಉಳ್ಳ ದೇವರು, ಪಾಪಗಳನ್ನು ಕ್ಷಮಿಸುವಂಥ ದೇವರು. ನಿಶ್ಚಯವಾಗಿ ನೀವು ಕರ್ತನ ಕಡೆಗೆ ತಿರುಗಿಕೊಳ್ಳುತ್ತು ಎಂಬುದಾಗಿ ನೋಡುವುದಾದರೆ ದೇವರಾಗಿರುವಂಥ ಕರ್ತನ ನಿಮ್ಮ ಮೇಲೆ ಕೃಪೆನಿಟ್ಟು ನಿಮ್ಮನ್ನು ತಿರುಗಿ ಸ್ವೀಕರಿಸುವವರಾಗಿದ್ದಾರೆ. ಪ್ರಾರ್ಥನೆ ಇಲ್ಲದಂತೆ ಪಾಪದಲ್ಲಿ ಜೀವಿಸಿ ಎಲ್ಲಿಯವರೆಗೆ ನಾವು ಆತನಿಗೆ ದುಃಖವನ್ನು ತರಲಿಕ್ಕೆ ಸಾಧ್ಯ? ಪಾಪಕ್ಕೆ ಪರಿಹಾರ ಯೇಸು ಕರ್ತನು ಮಾತ್ರವೇ. ಆತನನ್ನು ಹೊರತಾಗಿ ಈ ಲೋಕದಲ್ಲಿ ಯಾವ ಪಾಪಕ್ಕೂ ಸಹ ಪರಿಹಾರ ಇಲ್ಲವೇ ಇಲ್ಲ. ಆದ ಕಾರಣ ಕರ್ತನ ಸಮ್ಮುಖಕ್ಕೆ ಬನ್ನಿರಿ, ನಿಮ್ಮನ್ನು ನೀವು ತಗ್ಗಿಸಿಕೊಂಡು ಆತನ ಕಡೆಗೆ ತಿರುಗಿಕೊಳ್ಳ್ರಿ. ಕರ್ತನು ನಿಮ್ಮನ್ನು ಸ್ವೀಕರಿಸಿ ನಿಮ್ಮನ್ನು ಕರುಣಿಸಿ ನಡೆಸುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಿನ್ನ ಕಡೆಗೆ ತಿರುಗಿಕೊಳ್ಳುವಂಥ ಈ ಸಹೋದರ ಸಹೋದರಿಯನ್ನು ಕರುಣಿಸಿರಿ. ಅವರ ಪಾಪ, ಅಪರಾಧ, ಅಕ್ರಮಗಳೆಲ್ಲವನ್ನು ಕ್ಷಮಿಸಿ, ಮನ್ನಿಸಿ, ಉಪಯೋಗಿಸಿ ಪ್ರಾರ್ಥನಾ ಪರಿಶುದ್ಧವಾದ ಜೀವಿತವನ್ನು ಕೊಟ್ಟು ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.